ಬಾರಿಗೆ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇನ್ನು ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಬಿಜೆಪಿ ಈವರೆಗೆ ರಾಜಕೀಯ ಹಿಂಸಾಚಾರದಲ್ಲಿ ಮಾಡಿದ ತನ್ನ ಕಾರ್ಯಕರ್ತರಿಗೆ ಗೌರವ ಸಲ್ಲಿಸಿತು. ರಾಜಕೀಯ ಹಿಂಸಾಚಾರಕ್ಕೆ ಬಲಿಯಾದ 321 ಕಾರ್ಯಕರ್ತರ ಹೆಸರನ್ನ ಬೋರ್ಡ್ನಲ್ಲಿ ಉಲ್ಲೇಖಿಸಿ ಸ್ಮರಿಸಲಾಯಿತು. ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪೂರ್ವ ಮೇದಿನಿಪುರದ ಕಾರ್ಕುಲಿಯಲ್ಲಿ ಜನಿಸಿದ ಸುವೆಂದು ಹುಟ್ಟೂರಲ್ಲಿಯೇ ಶಿಕ್ಷಣಾಭ್ಯಾಸ ಮಾಡಿದರು. ಬಳಿಕ 1995ರಲ್ಲಿ ರಾಜಕೀಯಕ್ಕೆ ಎಂಟ್ರಿಯಾದಂತಹ ಅವರು ಕಾಂತಿ ಪುರಸಭೆಯಲ್ಲಿ ಕೌನ್ಸಿಲರ್ ಆಗಿ ಆಯ್ಕೆಯಾದರು. ಬಳಿಕ 1998ರಿಂದ 2020ರಲ್ಲಿ ಟಿಎಂಸಿ ಸದಸ್ಯರಾಗಿದ್ದರು. ಬಳಿಕ 2006ರಲ್ಲಿ ಕಾಂಟೈ ದಕ್ಷಿಣ ಕ್ಷೇತ್ರದಿಂದ ಟಿಎಂಸಿ ಪಕ್ಷದ ಎಂಪಿಯಾಗಿ ಸೇವೆ ಸಲ್ಲಿಸಿದರು. 2020 ಡಿಸೆಂಬರ್ 19ರಂದು ಟಿಎಂಸಿ ತೊರೆದು ಬಿಜೆಪಿ ಸೇರ್ಪಡೆಯಾದರು. 2026ರಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಸ್ಪರ್ಧಿಸಿ ಭರ್ಜರಿ ಗೆಲುವು ಸಾಧಿಸಿದರು. ಬಳಿಕ ಶಾಸಕಾಂಗ ಪಕ್ಷದ ನಾಯಕರಾಗಿ ಸರ್ವಾನುಮತದಿಂದ ಆಯ್ಕೆಯಾದ ಸುವೆಂದು ಅವರು ಇವತ್ತು ಬಂಗಾಳದ 9ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಿಜೆಪಿ ಸಿಎಂ ಆಗಿ ಸುವೆಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಸುವೆಂದು ಜೊತೆಗೆ 5 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದರು. ನಿತೀಶ್ ಪ್ರಾಮಾಣಿಕ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತನಿಯ, ಕ್ಷುದಿರ್ ರಾಮ್ ತುಡು, ದಿಲೀಪ್ ಘೋಷ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಎನ್ಡಿಎ ಸರ್ಕಾರಗಳ ಎಲ್ಲ ಸಿಎಂಗಳು ಭಾಗಿಯಾಗಿದ್ದರು. নির্বাহের জন্য যে রূপ আবশ্যক হইতে পারে তদ্ব্যতিরিকে ಸುವೆಂದು ಅಧಿಕಾರಿ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಿರಿಯ ಬಿಜೆಪಿ ಕಾರ್ಯಕರ್ತರನ್ನು ಗೌರವಿಸಿದ್ದಾರೆ. 1952ರಲ್ಲಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಿಸಲು ಶ್ಯಾಮ್ ಪ್ರಸಾದ್ ಮುಖರ್ಜಿ ಜೊತೆ ತೆರಳುತ್ತಿದ್ದಾಗ ಅರೆಸ್ಟ್ ಆಗಿದ್ದ ಮಖನ್ ಲಾಲ್ ಸರ್ಕಾರ್ ಅವರನ್ನು ಗೌರವಿಸಿದರು. 98 ವರ್ಷ ವಯಸ್ಸಿನ ಮಖನ್ ಲಾಲ್ ಜನಸಂಘ ಹಾಗೂ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡಿದ್ದರು. রহস্যজনকভাবে কার্যত খুন করা হয়েছিল এবং তার সেই যাত্রা যিনি সহযোগী ছিলেন সেই মাখনলাল সরকার 97 বছর বয়স শিলিগুড়ি নিবাসী শ্রী মাখনলাল সরকার সবরই প্রতীক্ষার মতো দীর্ঘ প্রতীক্ষা. ಕೇರಳಂನಲ್ಲಿ ಮುಂದಿನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ಭಾರಿ ಕಸರತ್ತು ನಡೆಸ್ತಾ ಇದೆ. ಸಿಎಂ ಪಟ್ಟಕ್ಕಾಗಿ ಭಾರಿ ಪೈಪೋಟಿ ನಡೀತಾ ಇದೆ. ಕಾಂಗ್ರೆಸ್ನಿಂದ ಕೆಸಿ ವೇಣುಗೋಪಾಲ್, ವಿಡಿ ಸತೀಶನ್ ಹೆಸರು ಮುಂಚೂಣಿಯಲ್ಲಿದೆ. ನಿನ್ನೆ ಎಐಸಿಸಿ ವೀಕ್ಷಕರಾದ ಅಜಯ್ ಮಾಕೆನ್ ಹಾಗೂ ಮುಕುಲ್ ವಾಸ್ನಿಕ್ ನಡೆಸಿದ ಚರ್ಚೆಯಲ್ಲಿ ಹೊಸದಾಗಿ ಆಯ್ಕೆಯಾದ 63 ಶಾಸಕರ ಪೈಕಿ 43 ಶಾಸಕರು ಕೆಸಿ ವೇಣುಗೋಪಾಲ್ ಬೆಂಬಲಿಸಿದ್ದಾರೆ. ವಿಡಿ ಸತೀಶನ್ ದೆಹಲಿಗೆ ಹಾರಿದ್ದು ವರಿಷ್ಠರ ಭೇಟಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಂಜೆ 4 ಗಂಟೆಗೆ ಎಐಸಿಸಿ ಮೀಟಿಂಗ್ ನಡೆಯಲಿದ್ದು ಸಿಎಂ ಚರ್ಚೆಗೆ ತೆರೆ ಬೀಳಲಿದೆ ಅಂತ ಹೇಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಪುದುಚೇರಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇತಿಹಾಸ ಪ್ರಸಿದ್ಧ ಶನಿ ದೇಗುಲಕ್ಕೆ ಡಿಕೆಶಿ ಭೇಟಿ ನೀಡಿದ್ದಾರೆ. ಕಾರೈಕಲ್ನ ಶನೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಲ್ಲಿಂದ ತಮಿಳುನಾಡಿನ ಕರೂರಿನ ನೆರೂರಿನಲ್ಲಿರುವಂತಹ ಸದಾಶಿವ ಬ್ರಹ್ಮೇಂದ್ರ ಜೀವ ಸಮಾಧಿಗೆ ಭೇಟಿ ನೀಡಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ಈ ಬಗ್ಗೆ ಬೆಂಗಳೂರಲ್ಲಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆಶಿ ಬಹಳ ದಿನದ ಹಿಂದೆಯೇ ಹೋಗಬೇಕಾಗಿತ್ತು, ಆದರೆ ಆಗಿರಲಿಲ್ಲ, ದೇಗುಲ ಭೇಟಿ ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ, ಬಹಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀರಿ. ಹೌದಪ್ಪ, ನಾನು ದೇವಸ್ಥಾನ ಹೋಗಿರಲಿಲ್ಲ, ಬಹಳ ದಿನದಿಂದ ಶನೇಶ್ವರನ ಹಿಡಿಯೋಣ ಅಂತ ಹೋಗ್ತಿದ್ದೀರಿ. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾರ್ಯಕ್ರಮ ನಡೀತಾ ಇದೆ. ಸುಮಾರು 60 ಎಕರೆ ಜಾಗದಲ್ಲಿ ವೇದಿಕೆ ಸಜ್ಜಾಗಿದ್ದು 112 ಅಡಿ ಉದ್ದ, 40 ಅಡಿ ಅಗಲದ ಬೃಹತ್ ವೇದಿಕೆ ಸಿದ್ಧಪಡಿಸಲಾಗಿದೆ. ಮಠಾಧೀಶರು, ಸ್ವಾಮೀಜಿಗಳಿಗೆ, ಹಾಲಿ ಮಾಜಿ ಶಾಸಕರು, ಮಾಜಿ ಸಚಿವರು, ಸಾರ್ವಜನಿಕರಿಗೆ ಕುಳಿತುಕೊಳ್ಳೋಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. 30ಕ್ಕೂ ಹೆಚ್ಚು ಕಡೆ ಕಾರ್ಯಕ್ರಮ ವೀಕ್ಷಣೆಗೆ ಎಲ್ಇಡಿ ಪರದೆಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಮುಖ್ಯ ವೇದಿಕೆಯಲ್ಲಿ ಬಿಎಸ್ವೈ, ಅಮಿತ್ ಶಾ, ವಿಜೇಂದ್ರ ಸೇರಿದಂತೆ ಗಣ್ಯರಿಗೆ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕರ್ತರಿಗೆ ಬಿಸಿಲಿನಿಂದ ಸಮಸ್ಯೆ ಆಗಬಾರದು ಅಂತ ಮಿಸ್ಟರ್ ಫ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಯಡಿಯೂರಪ್ಪನವರು ಹಾಕಿದಂಥ ಪ್ರತಿಯೊಂದು ಹೆಜ್ಜೆ ಇರಬಹುದು, ಅವರು ಎದುರಿಸಿದಂಥ ಪ್ರತಿಯೊಂದು ಸವಾಲು ಇರ್ಬೋದು, ಅದನ್ನೆಲ್ಲ ಹತ್ತಿರದಲ್ಲಿ ನೋಡೋದಕ್ಕೂ ನಾನು ಪುಣ್ಯ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಸುಮಾರು ಒಂದು 15 ವರ್ಷಕ್ಕಿಂತ ಹೆಚ್ಚು ಅವರ ಶ್ರಮವನ್ನು ನಾವು ಅಲ್ಲೆಲ್ಲ ನೋಡ್ತಾ ಬಂದಿದ್ದೀನಿ. ಬಹುಶಃ ಎಲ್ಲ ಕ್ಷೇತ್ರದಲ್ಲೂ ಅವರು ತುಂಬ ಅಪಾರವಾದಂಥ ಒಂದು
ಛಾಪನ್ನು ಮೂಡಿಸಿದ್ದಾರೆ, ಎಲ್ಲರೂ ನೆನೆಸ್ಕೊಳ್ಳುವಂತಹ ಒಂದು ಕೆಲಸ ಮಾಡಿದ್ದಾರೆ. ಆದರೆ 2 ಕ್ಷೇತ್ರ ಮಾತ್ರ ತುಂಬಾ ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರು ಯಾವತ್ತೂ ಮರೆಯೋಕ್ಕಾಗದೇ ಇರುವಂಥ ಸಾಧನೆ ಮಾಡಿರೋದು ಒಂದು ರೈತಾಪಿ ಜನಗಳಿಗೆ ಮತ್ತೊಬ್ಬ ಮಹಿಳೆಯರಿಗೆ. ಈ 2 ಕ್ಷೇತ್ರಗಳಲ್ಲಿ ಅವರು ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರ 50 ವರ್ಷದ ಈ ಪಯಣವನ್ನು ಅಭಿನಂದಿಸಲೇಬೇಕು. ಕೇವಲ ಪಕ್ಷದವರು ಮಾತ್ರವಲ್ಲ, ಪಕ್ಷಾತೀತವಾಗಿ ಒಬ್ಬ ವ್ಯಕ್ತಿಯಾಗಿ ಅವ್ರನ್ನ ನಾವೆಲ್ಲರೂ ಅಭಿನಂದಿಸಲೇಬೇಕು. ಈ ಸಾರ್ಥಕ ಕ್ಷಣಕ್ಕೆ ನಾವು ಸಾಕ್ಷಿ ಆಗೋಕ್ಕೆ ಬಂದಿದ್ದೀವಿ. ಬಹಳ ಅದ್ದೂರಿಯಿಂದ ಪುರಪ್ರವೇಶ ಆಗಿದೆ ಶ್ರೀಯುತ BS ಯಡಿಯೂರಪ್ಪನವರು. ಅವರು 50 ವರ್ಷಗಳ ಕಾಲ ಈ ಸಮಾಜಕ್ಕಾಗಿ ತನ್ನ ಬದುಕನ್ನು ಮುಡುಪಾಗಿಟ್ಟದ್ದನ್ನು ಸಂಭ್ರಮಿಸೋದಕ್ಕೆ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳೆಲ್ಲರೂ ಸೇರಲಿದ್ದಾರೆ. ನಾವೆಲ್ಲರೂ ಆ ಒಂದು ಕ್ಷಣವನ್ನು, ಆ ಗಳಿಗೆಯನ್ನು ಕಣ್ತುಂಬಿಸಿಕೊಳ್ಳಲು ಸಿದ್ಧವಾಗಿದ್ದೀವಿ. ಇದಕ್ಕೆ ರಾಜಕೀಯನ ಸೇರಿಸೋದು ಅಥವಾ ಮಿಶ್ರಣ ಮಾಡೋದು ಸರಿಯಲ್ಲ ಅಂತ ನನಗನ್ಸುತ್ತೆ. ಇವತ್ತು ಯಡಿಯೂರಪ್ಪನವರ ಅಭಿಮಾನೋತ್ಸವ, ಈ ಪಕ್ಷಾತೀತವಾಗಿ ಲಕ್ಷಾಂತರ ಅಭಿಮಾನಿಗಳು ಬರ್ತಾ ಇದ್ದಾರೆ. ಹಾಗಾಗಿ ಮಾಜಿ ಸಿಎಂ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಹಿನ್ನೆಲೆ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಕಡೆಯಿಂದ ಲಕ್ಷಾಂತರ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಬರುವ 5 ಲಕ್ಷಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನದ ಊಟಕ್ಕೆ ಮೈಸೂರು ಪಾಕ್, ಮೊಸರನ್ನ, ವೆಜ್ ಪಲಾವ್, ಮಜ್ಜಿಗೆ, ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಅಭಿಮಾನೋತ್ಸವಕ್ಕೆ ವರುಣಾ ಕ್ಷೇತ್ರದಿಂದಲೂ ಅಭಿಮಾನಿಗಳು ಆಗಮಿಸಿದ್ದಾರೆ. ಈ ವೇಳೆ ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಸಿಎಂ ಆಗಿದ್ದಾಗ BSY ಮಾಡಿದ ಕೆಲಸಗಳನ್ನು ಸ್ಮರಿಸಿದ್ದಾರೆ. ಈಗ ಕರ್ನಾಟಕದಲ್ಲೇ ಒಬ್ಬ ರೈತ ನಾಯಕರಾಗಿ ಮೊದಲನೇ ಬಾರಿಗೆ ರೈತ ಬಜೆಟನ್ನು ಮಂಡಿಸಿ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಧೀಮಂತ ನಾಯಕ ಮತ್ತು ಹೋರಾಟಗಾರ. ಇವಾಗಲೂ ಕಾರ್ಯಕ್ರಮಕ್ಕೆ ಬಂದೀವಿ ಅಂತ ಇಲ್ಲ, ಏನೋ ಒಂದು ಪಿಕ್ನಿಕ್ಕು, ಒಂದು ಸುಂದರವಾದ ದೇವಾಲಯಕ್ಕೆ ಬಂದಿದ್ದೀವಿ. ಶ್ರೀ ಯಡೂರು ಸಿದ್ಧಲಿಂಗೇಶ್ವರ ದರ್ಶನವನ್ನೇ ಮಾಡ್ದಂತ ಆಯ್ತಾ ಇದೆ ಅವರ ಫೋಟೋ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಐತಿಹಾಸಿಕ ಗೆಲುವು ಸಿಕ್ಕಿದೆ ಅಂತ ಮಾಜಿ ಸಿಎಂ BS ಯಡಿಯೂರಪ್ಪ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ನಾವ್ಯಾರೂ ನಿರೀಕ್ಷೆ ಮಾಡದಷ್ಟು ದೊಡ್ಡ ಬೆಂಬಲ ಪಶ್ಚಿಮ ಬಂಗಾಳದಲ್ಲಿ ನಮಗೆ ಸಿಕ್ಕಿದೆ. ದುರಾಡಳಿತಕ್ಕೆ ಇದು ಜನ ಕೊಟ್ಟ ತೀರ್ಪು ಅಂತ ಭಾವಿಸಿದ್ದೇನೆ. ಕರ್ನಾಟಕದಲ್ಲಿ ಕೂಡ ಈ ಗೆಲುವು ಪುನರಾವರ್ತನೆ ಆಗುವ ವಿಶ್ವಾಸವಿದೆ ಅಂತ ಹೇಳಿದ್ದಾರೆ. ನಾವ್ಯಾರು ನಿರೀಕ್ಷೆ ಮಾಡದಿರೋಷ್ಟು ದೊಡ್ಡ ಒಂದು ಬೆಂಬಲ ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿರುವಂಥದ್ದು ನಿಜಕ್ಕೂ ನಮಗೆ ಆಶ್ಚರ್ಯ ಆಗಿದೆ. ಬಹುಶಃ ಆ ದುರಾಡಳಿತಕ್ಕೆ ಜನ ಕೊಟ್ಟಂಥ ಒಂದು ತೀರ್ಪು ಅಂತ ನಾನು ಭಾವಿಸಿದ್ದೇನೆ. ಬಹುಶಃ ಕರ್ನಾಟಕದಲ್ಲೂ ಬರುವಂಥ ದಿವಸದಲ್ಲಿ ಇದೇ ಒಂದು ರಿಪೀಟ್ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಕಾದು ನೋಡೋಣ ಏನಾಗುತ್ತೆ ಅಂತೇಳಿ. ನಿಜಕ್ಕೂ ಇನ್ನು ಅಭಿಮಾನೋತ್ಸವದ ಬಗ್ಗೆ ಮಾಜಿ ಸಿಎಂ BSY ಪ್ರತಿಕ್ರಿಯೆ ಕೊಟ್ಟಿದ್ದು, ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಅಭಿಮಾನೋತ್ಸವಕ್ಕೆ ಯಾರೂ ಪೈಪೋಟಿಯಿಂದ ಬರಬೇಡಿ. ಇಂದಿನ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಆಗಲಿದೆ. ದೂರದಿಂದ ಬಸ್ಗಳಲ್ಲಿ ಬರುವವರು ಶಾಂತವಾಗಿ ವಾಪಸ್ ತಲುಪಿದರೆ ಅದೇ ನನಗೆ ದೊಡ್ಡ ಕೊಡುಗೆ. ದೂರದಿಂದ ಬರುವವರು ಎಚ್ಚರಿಕೆಯಿಂದ ಬಂದು ತಲುಪಬೇಕು ಅಂತ ಮನವಿ ಮಾಡಿಕೊಂಡಿದ್ದಾನೆ. ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗೋದಿದೆ. ನಮ್ಮ ನಿರೀಕ್ಷೆ ಪ್ರಕಾರ ಒಂದು 5 ಲಕ್ಷಕ್ಕೂ ಹೆಚ್ಚು ಜನ ಸೇರ್ಬೋದು ಅಂತ ಅಂದಾಜು ಮಾಡಿದ್ದೇವೆ. ನಾನು ಒಂದೇ ಒಂದು ವಿನಂತಿ ಮಾಡುವಂಥದ್ದು, ಯಾರು ಭಾಳ ದೂರದಿಂದ ಬಸ್ಗಳಲ್ಲಿ ಬರ್ತಾ ಇದ್ದಾರೆ, ಪೈಪೋಟಿ ಮಾಡ್ದೇನೆ ಶಾಂತ ರೀತಿಯಲ್ಲಿ ವಾಪಸ್ ಅವ್ರ ಊರಿಗೆ ತಲುಪಿದ್ರೆ ಅದೇ ನಾನು ಕೊಡುವಂಥ ದೊಡ್ಡ ಕೊಡುಗೆ. ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಅಭಿಮಾನೋತ್ಸವದ ಬಗ್ಗೆ ಮಾಜಿ DCM KS ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ನಾನು ಕುಟುಂಬ ಸಮೇತ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ತೆರಳುತ್ತಾ ಇದ್ದೇನೆ. 2 ತಿಂಗಳ ಮೊದಲೇ ಈ ಕಾರ್ಯಕ್ರಮ ನಿಗದಿ ಆಗಿತ್ತು. ಸಂಸದ BY ರಾಘವೇಂದ್ರ ನಿನ್ನೆ ನಮ್ಮ ಮನೆಗೆ ಬಂದು ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಾರೆ. ನಾನು ನನ್ನ ಪೂರ್ವ ನಿಗದಿತ ಕಾರ್ಯಕ್ರಮ ತಿಳಿಸಿದ್ದೇನೆ. ಕಾರ್ಯಕ್ರಮ ಯಶಸ್ವಿಯಾಗಲೆಂದು ಶುಭ ಕೋರಿದ್ದೇನೆ. ಅದರ ಹೊರತಾಗಿ ನೀವು ನಿರೀಕ್ಷೆ ಮಾಡುವಂಥದ್ದು ಏನೂ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಬೆಳಿಗ್ಗೆ ಮಾನ್ಯ MP ರಾಘವೇಂದ್ರ ಅವರು ಬಂದಿದ್ರು. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಇದೆ, ಯಡಿಯೂರಪ್ಪನವರು 50 ವರ್ಷದ ಸಂಭ್ರಮಾಚರಣೆಗೆ ಬರಬೇಕು ಅಂತ ಕರೆದ್ರು. ನಾವು ಇಡೀ ಕುಟುಂಬ ಇವತ್ತು ಪುರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ. 4 ಹೆಣ್ಮಕ್ಳು, 4 ಅಳಿಯಂದ್ರು, ಮಗ, ಸೊಸೆ, 8 ಮೊಮ್ಮಕ್ಕಳು, ನಾನು ನನ್ನ ಹೆಂಡತಿ, 18 ಜನ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾನು ಹೇಳು ಕಳಿಸ್ತೀನಿ, ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಆಗ್ತಾ ಇಲ್ಲಪ್ಪ, ಒಳ್ಳೆ ಕಾರ್ಯಕ್ರಮ ನೀವು 50 ವರ್ಷದ ಮಾಡ್ತಾ ಇದ್ದೀರಿ, ಯಶಸ್ವಿ ಆಗಲಿ ಅಂತ ತಂದ್ಕೊಂಡು ಯಡಿಯೂರಪ್ಪ ತಿಳಿಸಿ ಅಂತ ಕೂಡ ನಾನು ಹೇಳಿ ಕಳಿಸಿದ್ದೆ.
ಶೃಂಗೇರಿ ಅಂಚೆ ಮರು ಮತ ಎಣಿಕೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ರಾಜೇಗೌಡರಿಗೆ ಸೋಲಾಗಿದೆ. ಇನ್ನು ಇದೇ ವಿಚಾರವಾಗಿ ಕೊಪ್ಪದ ವೀರಭದ್ರೇಶ್ವರ ಸನ್ನಿಧಿಯಲ್ಲಿ ಆಣೆ ಪ್ರಮಾಣ ನಡೆಯಿತು. 2023ರ ಚುನಾವಣೆಯಲ್ಲಿ 201 ಮತಗಳ ಅಂತರದಿಂದ ಗೆಲುವು ಸಾಧಿಸಿದೆ. ಮರು ಮತ ಎಣಿಕೆಯಲ್ಲಿ ನನಗೆ ಬಂದಿದ್ದ 255+2 ಮತಗಳು ಇನ್ವ್ಯಾಲಿಡ್ ಆಗುವಂತೆ ಮಾಡಿ ನನ್ನನ್ನು ಸೋಲಿಸುವಂತೆ ಮಾಡಿದ್ದಾರೆ. ನಾನು ಯಾರಿಗೂ ಕೆಟ್ಟದಾಗಲಿ ಅಂತ ಬಯಸಿಲ್ಲ. ನನಗೆ ನ್ಯಾಯ ಸಿಗಲಿ ಅಂತ ವೀರಭದ್ರೇಶ್ವರ ಸ್ವಾಮಿಗೆ ರಾಜೇಗೌಡ ಹಣ್ಣು ಕಾಯಿ ಸಮರ್ಪಣೆ ಮಾಡಿದ್ದಾರೆ. ಮಂಗಳೂರು ಹೊರವಲಯದ ಕುತ್ತಾರಿನಲ್ಲಿ ನಿಟ್ಟೆ ಪರಿಗಣಿತ ವಿವಿ ನಿರ್ಮಿಸಲು ಉದ್ದೇಶಿಸಿರುವ ವೃತ್ತಕ್ಕೆ ಕೊರಗಜ್ಜನ ಹೆಸರು ಇಡಲು ನಿರ್ಧರಿಸಲಾಗಿದೆ. ಕೊರಗಜ್ಜನ ಹೆಸರು ಇಡುವುದಕ್ಕೆ ಕೆಲವು ಅಲ್ಪಸಂಖ್ಯಾತ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದು, ವಿಧಾನಸಭಾಧ್ಯಕ್ಷ ಖಾದರ್ರನ್ನ ಭೇಟಿಯಾಗಿ ಯಾವುದೇ ಕಾರಣಕ್ಕೂ ಸರ್ಕಲ್ಗೆ ಕೊರಗಜ್ಜನ ಹೆಸರು ಇಡಬಾರದು, ನಮ್ಮ ವಿರೋಧ ಮೀರಿ ಏನಾದರೂ ಕೊರಗಜ್ಜನ ಹೆಸರು ಇಟ್ಟರೆ ಮುಂದಾಗುವಂತಹ ಅನಾಹುತಕ್ಕೆ ನೀವೇ ಹೊಣೆ ಅಂತ ಹೇಳಿರೋ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕುತ್ತಾರಿನಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ವೃತ್ತಕ್ಕೆ ಕೊರಗಜ್ಜನ ಹೆಸರಿಡುವುದಕ್ಕೆ ಆಕ್ಷೇಪ ವಿಚಾರದ ಬಗ್ಗೆ ಸ್ಪೀಕರ್ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಅವರು, ಕೇವಲ ಒಂದಿಬ್ಬರು ವ್ಯಕ್ತಿಗಳು ಈ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಕೆಲವು ಸಂಘಟನೆಗಳು ಈ ವ್ಯಕ್ತಿಗಳ ಜೊತೆ ಸೇರಿವೆ. ವಿರೋಧ ವ್ಯಕ್ತಪಡಿಸುವವರು ಯಾರೂ ಅಲ್ಲಿಯವರಲ್ಲ, ಎಲ್ಲಿಂದಲೋ ಬಂದು ಅಲ್ಲಿ ಮನೆ ಮಾಡಿಕೊಂಡವರು. ಸ್ಥಳೀಯರಿಗೆ ಈ ವಿಚಾರದಲ್ಲಿ ಯಾವುದೇ ಗೊಂದಲಗಳಿಲ್ಲ. ಒಂದಿಬ್ಬರು ವಿರೋಧ ಮಾಡಿದ್ದಲ್ಲಿ ಅದಕ್ಕೆ ಮಹತ್ವ ಕೊಡೋ ಅಗತ್ಯವೂ ಇಲ್ಲ. ಊರಿನ ಜನರೆಲ್ಲ ಸೇರಿ ಆ ವೃತ್ತವನ್ನು ಶೀಘ್ರವೇ ಅನಾವರಣ ಮಾಡ್ತೇವೆ ಅಂತ ಹೇಳಿದರು. ಒಂದು ಇಬ್ಬರು ಅದರ ಬಗ್ಗೆ ಏನಾದರೂ ಹೊರಗಿನವರು, ಅದು ಕೂಡ ಮದನಗರದವರಲ್ಲ, ಹೊರಗಿಂದ ಬಂದಲ್ಲಿ ಮನೆ ಮಾಡಿದವರು, ಕೆಲವೊಂದು ಸಂಘಟನೆಗೆ ಸಂಬಂಧಪಟ್ಟವರು, ಅವರು ಹೇಳಿದ ತಕ್ಷಣ ಯಾರು ಮಾತು ಕೊಡಲಿಕ್ಕೆ ತಯಾರಿಲ್ಲ. ಇದಕ್ಕೆ ಬಿಟ್ಕಾಯಿನ್ ಹಗರಣ ಸಂಬಂಧ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣನನ್ನ ಇಡಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಶ್ರೀಕೃಷ್ಣ, ರಾಬಿನ್ ಖಂಡೇವಾಲಾ, ಸುನೀಶ್ ಹೆಗ್ಡೆ ಸೇರಿ ಮೂವರನ್ನು ಬಂಧಿಸಲಾಗಿದೆ. ಕಳೆದ ಕೆಲ ವರ್ಷಗಳಿಂದ ತನಿಖೆ ನಡೆಸ್ತಾ ಇದ್ದ ಇಡಿ ಅಧಿಕಾರಿಗಳು ಇತ್ತೀಚೆಗೆ ಶ್ರೀಕಿ, ಕಾಂಗ್ರೆಸ್ ಯುವ ಮುಖಂಡ ನಲಪಾಡ್, ಮಾಜಿ ಕೇಂದ್ರ ಸಚಿವ ರೆಹಮಾನ್ ಖಾನ್ ಮೊಮ್ಮಗ ಹಕೀಬ್ ಮನೆ ಮೇಲೆ ದಾಳಿ ನಡೆಸಿತು. ಏಪ್ರಿಲ್ 20ರಂದು 12 ಸ್ಥಳಗಳಲ್ಲಿ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ರು. ಇದೀಗ ವಿಚಾರಣೆ ಬಳಿಕ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ. ತಡರಾತ್ರಿಯೇ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದು 10 ದಿನ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಬಿಟ್ಕಾಯಿನ್ ಹಗರಣ ಸಂಬಂಧಪಟ್ಟಂಗೆ ಶ್ರೀಕಿ ಬಂಧನ ಬೆನ್ನಲ್ಲೇ ಮೊಹಮ್ಮದ್ ನಲಪಾಡ್ಗೆ ಈಗ ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನ ಮೂಡುತ್ತಾ ಇದೆ. ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಸೇರಿದಂಗೆ ಇತರೆ ಆರೋಪಿಗಳ ಜೊತೆ ಸಂಪರ್ಕ ಆರೋಪ ಕೇಳಿಬಂದಿದ್ದು, ಮೊಹಮ್ಮದ್ ನಲಪಾಡ್ ಪಾತ್ರದ ಬಗ್ಗೆ ಇಡಿ ತನಿಖೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಇ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಹ್ಯಾಕ್ ಮಾಡಿ ಹಣವನ್ನ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಿಐಡಿ ಎಸ್ಐಟಿ ತನಿಖೆಗೆ ಆದೇಶ ಮಾಡಿತ್ತು. ತನಿಖೆ ವೇಳೆ ಹಲವು ಡಿಜಿಟಲ್ ವ್ಯಾಲೆಟ್ ಕಳ್ಳತನ ಬೆಳಕಿಗೆ ಬಂದಿದೆ. ಹಲವು ಆರೋಪಿಗಳ ಜೊತೆ ನಲಪಾಡ್ ಲಿಂಕ್ ಇರುವುದು ಎಸ್ಐಟಿ ತನಿಖೆ ವೇಳೆ ಕಂಡು ಬಂದಿತ್ತು. ನಲಪಾಡ್ ಲಿಂಕ್ ಸಂಬಂಧಪಟ್ಟಂಗೆ ಇಡಿ ಅಧಿಕಾರಿಗಳು ದಾಖಲೆ ಸಂಗ್ರಹ ಮಾಡ್ತಾ ಇದ್ದಾರೆ. ಯಾದಗಿರಿಯ ಗುರುಮಠಕಲ್ ಸಿಪಿಐ ವೀರಣ್ಣ ದೊಡ್ಡಮನಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಪ್ರಕರಣವೊಂದರ ಆರೋಪಿಗಳನ್ನು ಬಂಧಿಸಲು ಸಿಪಿಐ ವೀರಣ್ಣ ದೊಡ್ಡಮನಿ 1 ಲಕ್ಷ ಹಣ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ಆನಂದ್ ಅದ್ನೂರು ದೂರು ಕೊಟ್ಟಿದ್ದು, ದೂರಿನ ಮೇಲೆ ದಾಳಿ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ವೀರಣ್ಣ ದೊಡ್ಡಮನಿ ಅವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ವಿಚಾರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಹೋಟೆಲ್ಗೆ ಬೆಂಕಿ ಬಿದ್ದು ಸಿಬ್ಬಂದಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ನಗರಭಾವಿಯ ಮಾಳಗಾಳದಲ್ಲಿರುವ ಹೋಟೆಲ್ನಲ್ಲಿ ಘಟನೆ ನಡೆದಿದ್ದು, ರಾಜ್ಕುಮಾರ್ ಬೆಂಕಿಗೆ ಸಜೀವ ದಹನವಾಗಿದ್ದಾರೆ. ಘಟನೆಯಲ್ಲಿ ಇನ್ನೂ 4 ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕುಡಿಯುವ ನೀರು ಕೊಡುವಂತೆ ಒತ್ತಾಯಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಜನ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ನಗರದ 18ನೇ ವಾರ್ಡ್ನ ಮಹಿಳೆಯರು ಖಾಲಿ ಕೊಡಗಳೊಂದಿಗೆ ಬೀದಿಗೆ ಇಳಿದು ನಗರಸಭೆ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಾದ್ಯಂತ ಜಲಮಂಡಳಿ ಬ್ಲೂ ಫೋರ್ಸ್ ಕಾರ್ಯಾಚರಣೆ ನಡೆಸಿದೆ. ಕಳೆದ 5 ತಿಂಗಳಲ್ಲಿ 54,625 ಕಟ್ಟಡಗಳ ತಪಾಸಣೆ ಮಾಡಿ 11,217 ಅಕ್ರಮ ಸಂಪರ್ಕ ಕಡಿತಗೊಳಿಸಲಾಗಿದೆ. ನೀರಿನ ದುರ್ಬಳಕೆ, ಅಕ್ರಮ ಸಂಪರ್ಕ ಹಾಗೂ ಬಿಲ್ ಬಾಕಿ ಉಳಿಸಿಕೊಂಡಿರುವವರ ವಿರುದ್ಧ ಜಲಮಂಡಳಿ ಈಗ ಸಮರ ಸಾರಿದೆ. ಐಪಿಎಲ್ 19ನೇ ಆವೃತ್ತಿಯ 52ನೇ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿದೆ. ಜೈಪುರದಲ್ಲಿ ಸಂಜೆ 7:30ಕ್ಕೆ ಪಂದ್ಯ ನಡೆಯಲಿದೆ.